ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸ್ತಾ ಇದೆ, ಬಿಜೆಪಿ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಒಂದು ಕಡೆಯಲ್ಲಿ ಪ್ರೊಟೆಸ್ಟ್, ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆಯಲ್ಲಿ ಪ್ರೊಟೆಸ್ಟ್. ಬಿಜೆಪಿಯ ಮಲ್ಲೇಶ್ವರಂ ಕಚೇರಿಗೆ ಮುನ್ನುಗ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನವನ್ನ ನಡೆಸಿದ್ದಾರೆ. ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಏನೆಲ್ಲ ಹೈಡ್ರಾಮಾ ಸೃಷ್ಟಿಯಾಗಿದೆ ಬಿಜೆಪಿಯ ಕಚೇರಿ ಮುಂಭಾಗ? ದಿವ್ಯಾ, ದೆಹಲಿನಲ್ಲಿ ಕಾಂಗ್ರೆಸ್ ನಾಯಕರು ಅನುದಾನ ತಾರತಮ್ಯ ಆಗ್ರಹಿಸಿ ಇವತ್ತು ಪ್ರತಿಭಟನೆ ಮಾಡಿದ್ರು. ಅನಂತರ ಬಿಜೆಪಿಯವರು ಕೂಡ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿದ್ರು. ಅದೆಲ್ಲವೂ ಕೂಡ ಮುಗಿದ ನಂತರ ಮಧ್ಯಾಹ್ನದ ನಂತರ ಸಂಜೆ ಹತ್ತತ್ರ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಬಿಜೆಪಿಯ ಮಲ್ಲೇಶ್ವರ ಕಚೇರಿ ಮೇಲೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಇದ್ದಕ್ಕಿದ್ದಂಗೆ ದಿಢೀರ್ನೆ ಅವರು 20ರಿಂದ 30 ಜನ ಕಾರ್ಯಕರ್ತರು ದಿಢೀರ್ನೆ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಕಾಣಿಸ್ಕೊಂಡು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು. ಕೂಡಲೇ ಪೊಲೀಸರು ಕೂಡ ಅಲರ್ಟ್ ಆಗಿ ಬ್ಯಾರಿಕೇಡ್ಗಳನ್ನು ಮಧ್ಯದಲ್ಲಿ ಹಾಕಿ ರಸ್ತೆಯೆಲ್ಲ ಬಂದ್ ಮಾಡಿ ಅವ್ರನ್ನ ತಡೆದ್ರು, ಬಲವಂತವಾಗಿ ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು. ಅವರು ಕೂಡ ಕೇಂದ್ರದ ತಾರತಮ್ಯ ವಿರುದ್ಧ ಖಂಡಿಸ್ತಾ ಇದ್ರು, ಧಿಕ್ಕಾರ ಕೂಗ್ತಾ ಇದ್ರು ಬಿಜೆಪಿ ವಿರುದ್ಧ, ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ. ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ತಕ್ಷಣ ಸ್ಥಳದಲ್ಲಿ ಸಾಕಷ್ಟು ಜನ ಜಮಾವಣೆ ಆದ್ರು. ಒಂದ್ ರೀತಿಯಲ್ಲಿ ವಿಕೋಪಕ್ಕೆ ಹೋಗುವಂತ ಸಂದರ್ಭ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು. ತಕ್ಷಣ ಪೊಲೀಸರ ಒಂದು ಕೆಲಸದಿಂದಾಗಿ ಎರಡೂ ಕಡೆಯ ಸಂಭಾವ್ಯ ಒಂದು ಗಲಾಟೆ ತಪ್ಪಿದಂತಾಗಿದೆ. ರಸ್ತೆ ಮಧ್ಯದಲ್ಲಿ ಬ್ಯಾರಿಕೇಡ್ ಹಾಕಿ ಆ ಕಡೆ ಬಿಜೆಪಿ ಕಾರ್ಯಕರ್ತರು, ಈ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಆ ಥರ ಬ್ಯಾರಿಕೇಡ್ ಹಾಕಿ ಎರಡೂ ಕಡೆಯವ್ರನ್ನು ಕೂಡ ತಡೆದು ನಿಲ್ಲಿಸಿದ್ದಾರೆ ಪೊಲೀಸರು. ಇಲ್ಲ ಅಂದಿದ್ರೆ ಬಹಳ ದೊಡ್ಡ ಗಲಾಟೆ ಆಗ್ತಾ ಇತ್ತು ಅಂತಲೂ ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ವಿಕೋಪಕ್ಕೆ ಹೋಗುವಂತ ಸನ್ನಿವೇಶವನ್ನ ಪೊಲೀಸರು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸದ್ಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಇಲ್ಲಿಂದ ಬಲವಂತವಾಗಿ ವಶಕ್ಕೆ ಪಡೆದು ಪೊಲೀಸರು ಬಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಮೋದಿ ಪರ ಘೋಷಣೆ ಕೂಗ್ತಾ ಇದ್ರು, ಕಾಂಗ್ರೆಸ್ ವಿರುದ್ಧ ಈಗಷ್ಟೇ ಘೋಷಣೆ ಕೂಗ್ತಾ ಇದ್ರು. ಸದ್ಯಕ್ಕೆ ಸ್ಥಳದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ವಹಿಸಿದ್ದಾರೆ. ಬಿಜೆಪಿ ಕಚೇರಿಗೂ ಕೂಡ ಭದ್ರತೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಪರಿಸ್ಥಿತಿ ಶಾಂತವಾಗಿದೆ. ಆದ್ರೆ ಪರಿಸ್ಥಿತಿ ಕೈ ಮೀರುವ ಹಂತದಲ್ಲಿತ್ತು, ಪೊಲೀಸರು ಅದನ್ನ ತಪ್ಪಿಸಿದ್ದಾರೆ. ದಿವ್ಯಾ, ಒಂದ್ ರೀತಿಯಲ್ಲಿ ಅನುದಾನ ತಾರತಮ್ಯ, ಒಂದ್ ರೀತಿಯಲ್ಲಿ ಎರಡೂ ಪಕ್ಷಗಳ ನಡುವೆ ವಿಕೋಪಕ್ಕೆ ಹೋಗುವ ಸಾಧ್ಯತೆ ಮುಂದಿನ ದಿನಗಳಲ್ಲೂ ಕಂಡು ಬರ್ತಾ ಇದೆ. ಪರಸ್ಪರ ಕಾರ್ಯಕರ್ತರ ಮಟ್ಟಕ್ಕೂ ಕೂಡ ಈ ಒಂದು ಘರ್ಷಣೆ ಬಂದಿದೆ. ದಿವ್ಯಾ, ಬಿಜೆಪಿಯವರ ಪ್ರತಿಭಟನೆ ಇನ್ನು ಕೂಡ ಮುಂದುವರೆದಿದೆಯಾ? ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಾ? ಈಗ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ಬಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಹೋದ ನಂತರ ಬಿಜೆಪಿ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನ ಕೂಗ್ತಾ ಇದ್ರು. ಕಾರ್ಯಕರ್ತರನ್ನ ಬಿಡಿ, ನಾವು ನೋಡ್ಕೊತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಈಗ ಸದ್ಯಕ್ಕೆ ಪೊಲೀಸರು ಎಲ್ಲರನ್ನೂ ಕೂಡ ಶಾಂತರಾಗಿ ಮಾಡಿದ್ದಾರೆ. ಇಲ್ಲಿ ಮೋದಿ ಪರ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ರು. ಎರಡೂ ಕಡೆಯೂ ಕೂಡ ಈಗ ಶಾಂತಿಯ ಪರಿಸ್ಥಿತಿ ನೆಲೆಗೊಂಡಿದೆ. ಈಗ ಮತ್ತೆ ನೋಡಿ ಘೋಷಣೆ ಕೂಗ್ತಾ ಇದ್ದಾರೆ, ಮೋದಿ ಪರವಾಗಿ ಅನುದಾನ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅನ್ನುವಂತ ಘೋಷಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲೊಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು,
ಇತ್ತು, ಅಲ್ಲಿಗೂ ಕೂಡ ಸಾಕಷ್ಟು ಜನ ಬಂದಿದ್ರು. ಅವರೆಲ್ಲ ಒಟ್ಟಿಗೆ ಇಲ್ಲಿ ಜಮಾಯಿಸಿದ್ರಿಂದಾಗಿ ಪರಿಸ್ಥಿತಿ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ಇತ್ತು. ಸದ್ಯಕ್ಕೆ ಎಲ್ಲವೂ ಕೂಡ ಶಾಂತಿಯುತವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಎರಡೂ ಕಡೆಯಿಂದಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದು, ಒಂದು ಹಂತಕ್ಕೆ ಅದು ವಿಕೋಪಕ್ಕೆ ಹೋಗುವ ಪರಿಸ್ಥಿತಿ ಬಿಜೆಪಿ ಕಚೇರಿ ಮುಂಭಾಗ ಸೃಷ್ಟಿಯಾಯಿತು. ಪೊಲೀಸರು ಅದನ್ನೆಲ್ಲ ಕಂಟ್ರೋಲ್ ಮಾಡುವಲ್ಲಿ ಯಶಸ್ಸರಾಗಿದ್ದಾರೆ. ಸದ್ಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನೆಲ್ಲ ಸದ್ಯ ಸೈಲೆಂಟ್ ಮಾಡುವ ಕೆಲಸವೂ ಕೂಡ ಅಲ್ಲಿ ಆಗಿದೆ. ಆದರೆ ಇಬ್ಬರು ಕೂಡ ಪರಸ್ಪರ ಆರೋಪ ಮಾಡ್ತಾ ಇದ್ದಾರೆ. ತಾರತಮ್ಯ ಆಗ್ತಾ ಇದೆ ಅಂತ ಕಾಂಗ್ರೆಸ್, ತಾರತಮ್ಯ ಆಗ್ತಾ ಇಲ್ಲ ಅಂತ ಬಿಜೆಪಿ. ಆದರೆ ಯಾರು ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಏನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ. ಬರೀ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋ ವಿಷಯವಾಗಷ್ಟೇ ಬಿಜೆಪಿ ಕೂಡ ಹೇಳ್ಕೊಳ್ತಾ ಇದೆಯೇ ವಿನಃ ಅಂಕಿ ಅಂಶಗಳನ್ನ ಹೊರಹಾಕುವ ಮೂಲಕವಾಗಿ ಬಿಜೆಪಿ ಕಾಂಗ್ರೆಸ್ ಎಸ್ತಿರುವಂತಹ ಸವಾಲಿನ ಸ್ವೀಕಾರ ಮಾಡುವಲ್ಲಿ ಬಿಜೆಪಿ ವಿಫಲವಾದ ಹಾಗೆ ಕಾಣಿಸ್ತಾ ಇದೆ.